ಒಂದೊಂದ್ಸಲಿ 2, 3, 4 ರಿಲೀಸ್ ಆಗಿದ್ದಾವೆ. ಎಲ್ಲ ಥಿಯೇಟರ್ ನಾನೇ ಕಾಣಿಸ್ತಿದ್ದೆ. ಕಟ್ ಮಾಡ್ಬಿಡಿ ಹೊಗಳ ತಗೊಳ್ರಿ, ಸತ್ಯ ಹೇಳ್ಬಿಟ್ಟು ಹೊಗಳ್ಬೇಕು. ಏನ್ ಡೋಗಳು ಮಾಡ್ತಾರೆ ಅಂದ್ರೆ ಸತ್ಯ ಮಾತಾಡ್ಬೇಕು. ಅವಾಗಿಂದ ಸತ್ಯದ ತಾನೇ ಮಾತಾಡ್ತಿರೋದು. ಆಮೇಲೆ ಚೈಲ್ಡ್ ತರ ಆಡ್ತಾರೆ ಒರಿಜಿನಲ್ ಆಗೋನು. ಹೆಣ್ಣಿನ ಮಾತುದ ಬಗ್ಗೆ ನಿಮಗೆ ಗೊತ್ತೇ ಬ್ರೋ? ನೀವು ತಾಳಿ ಕಟ್ಟಿದ್ರೆ ಒಂದೇ ಒಂದು ಉದ್ದೇಶಕ್ಕೆ ತಂಗಾಳಿ ತರ ಇದ್ದಾಳೆ, ತಿರುಗಿ ಬಿದ್ರೆ ಬಿರುಗಾಳಿ ಅಂತ ಆ ಹುಡುಗಿ ಬಂತು. ಆಯ್ತಾ ಯಾರು ಮೇಡಮ್ ಈಗ ಕ್ಲೋಸ್ ಫ್ರೆಂಡ್ ಅಂತ ಅವ್ರಲ್ಲ ಅವ್ರಿಗೇನೆ ಈಗ ಅಂದಿದ್ದು. ಈಗ ಮಾತಾಡಿ ನೀವು, ಈ ಕ್ಲೋಸ್ ಫ್ರೆಂಡ್ ನೀವು ಮಾತಾಡಿ. ನನ್ಗೆ ಅನಿಸ್ತಾ ಇತ್ತು ಯಾಕಾದ್ರೂ ಬಿಟ್ರು ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ನೋಡ್ತಾ ಇದ್ದೀರಾ ಸ್ಪೀಚ್ಲೆಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ನೋಡ್ತಾ ಇದ್ದೀರಾ ಹಿಂಗಡೆ ಜನವರಿ 26 ನಿಮ್ಗೆ ಕಾಣ್ತಾ ಇದೆ. ಬಟ್ ಏನು ಅಂತ ಇನ್ನೂ ಕಂಪ್ಲೀಟ್ ಪೋರ್ಷನ್ ತಮ್ನೇಲಲ್ಲಿ ಗೊತ್ತಾಗಿರುತ್ತೆ ನಿಮಗೆ. ಉಪಾಧ್ಯಕ್ಷರು ಬರ್ತಾ ಇದ್ದಾರೆ 26ನೇ ತಾರೀಕು. ಅಧ್ಯಕ್ಷರು ನೋಡಿದ್ವಿ, ಶರಣ್ ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆಲಿ ಅವತ್ತು ಚೀತು ಸಂಘದಲ್ಲಿ ಉಪಾಧ್ಯಕ್ಷರಿದ್ದರು. ಇವಾಗ ಉಪಾಧ್ಯಕ್ಷರೇ ಹೀರೋ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಏನೇನು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಎಲ್ಲವನ್ನು ವಿಚಾರಿಸ್ಕೊಂಡು ಒಂದಿಷ್ಟು ಹರಟೆ ಹೊಡೆಯೋಣ ಅಂತ ನನ್ನ ಜೊತೆಗೆ ಇವತ್ತು ಚಿಕ್ಕಣ್ಣ ಇದ್ದಾರೆ, ಹಾಗೆ ಮಲೈಕಾ ಅವರಿದ್ದಾರೆ. ಚಿತ್ರದ ನಾಯಕ ಮತ್ತು ನಾಯಕಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ ಉಪಾಧ್ಯಕ್ಷರೇ. ನಮಸ್ಕಾರ. ಏನು ಕತೆ ಏನಿಲ್ಲ, ಚೀತು ಸಂಘದ ಕತೆ, ಗೆಜ್ಜೆಪುರದ ಕತೆ, ಶಿವರುದ್ರೇಗೌಡರ ಕತೆ, ಅವ್ರ ಮಗಳ ಕತೆ. ಈ ಶಿವರುದ್ರೇಗೌಡನ ಬಿಡಲ್ಲ ನೀವು, ಅಧ್ಯಕ್ಷರಾದರೂ ಬಿಡಲ್ಲ, ಉಪಾಧ್ಯಕ್ಷರಾದರೂ ಬಿಡಲ್ಲ. ಸೊ ಅವರು ನಾವು ಹಿಡ್ಕೊಂಡ್ರೆ ಜನ ನಮ್ಮನ್ನ ಕೈ ಹಿಡಿತಾರೆ ಅಂತ, ಹಂಗಾಗಿ ಬಿಡ್ತಾ ಇಲ್ಲ. ಈ ಹಾಲು ಜೇನು ಕಾಂಬಿನೇಷನ್ ಹೆಂಗಾಯ್ತು? ಹಾಲು ಜೇನ ಇದ್ರ ಜೇನು ಹಾಲು ಜೇನು ಕಲರಲ್ಲಿ ಇದೆ. ಕಲರ್ ಲೈಟ್ ಹಾಕೋದು ನಾವು ಜೇನ್ ತರನೇ ಇದೀವಿ. ಹಾಲ್ ತರ ಈಗ ಜೇನ್ ಆಗಿದೀವಿ. ಬಟ್ ಒಂದಷ್ಟು ಫ್ಯಾಟು ಅಂತ ಒಂದಷ್ಟು ಜನ ಹಾಲು ಕುಡಿಯಲ್ಲ. ಬಟ್ ಹೆಲ್ದಿ ಅಂತ ಜೇನ್ ಎಲ್ಲರೂ ಸವಿತಾರೆ. ಹೌದು, ಯಾವತ್ತೂ ಅಳಿಸೋಗಲ್ಲ. ಹೌದು, ಯಾವತ್ತೂ ಹಾಳಾಗಲ್ಲ. ಚಿಕ್ಕಣ್ಣ ಸುಮಾರು ಸಿನಿಮಾಗಳಲ್ಲಿ ಇಲ್ಲಿ ತನಕ ಕಾಮಿಡಿಯನ್ ಆಗಿ ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರಿ. ಅಂದರೆ ಅದೇನೋ ಅಂತ ಟೆನ್ಷನ್ ಅಲ್ಲ. ಆಯಿತು ಶೂಟಿಂಗ್ ಮುಗಿಸ್ಕೊಂಡೆ ಆರಾಮಾಗಿ ಹೋದೆ. ನೆಕ್ಸ್ಟ್ ಡೇಟ್ ಯಾವಾಗಪ್ಪ? ಮಧ್ಯಾಹ್ನ ಒಂದು ಡೇಟು, ಬೆಳಿಗ್ಗೆ ಒಂದು ಡೇಟು. ಈಗಿದೆ ಹೊಸ ಪ್ರೆಷರ್. ಈಗ ಕಪ್ಗಿರೋ ಕೂದಲೆಲ್ಲ ಬೆಳಗಾಗ್ತಿದೆ. ಟೆನ್ಷನ್ಗೇನೆ ಇಲ್ಲ, ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಮುಂಚೆ ಅಲ್ಲೇ ಅಮ್ಮ ಹೀರೋ ಅಂದರೆ ಬೇರೆನೇ ಅದು ಇದು ಅಂತ ಒಳಗಿಳಿದ ಮೇಲೆ ಗೊತ್ತಾಗ್ತಿರೋದು. ಅಯ್ಯೋ ಇಷ್ಟೆಲ್ಲ ಆಯ್ತಾ ಗುರು. ಒಂದು ಅದೇ ಯಾವುದೇ ಆದ್ರೂ ಅಷ್ಟೇ ಒಂದು ಜವಾಬ್ದಾರಿ ಅಂತ. ಮೊದಲು ನಮಗೆ ಜವಾಬ್ದಾರಿ ಇರಲಿಲ್ಲ. ಏನಂದರೆ ಸ್ಕೂಲು ಕಾಲೇಜ್ ಹುಡುಗರ ಥರ ಇದ್ವಿ. ಮದುವೆಗೆ ಮಾಡಿ ಮಕ್ಕಳು ಮಾಡ್ದಂಗೆ ಆಗೈತೆ. ಸೊ ಸಂಸಾರನ ಸಿನಿಮಾ ಇಂಡಸ್ಟ್ರಿ ಒಂದು ಸಂಸಾರನೇ ಮಾಡ್ದಂಗೆ. ಖಂಡಿತವಾಗ್ಲು 100%. ಈ ಕ್ಯಾರೆಕ್ಟರ್ಗೆ ಮಾಡ್ಕೊಂಡಿದ್ರೆ ಕಾಲೇಜ್ ಸ್ಟೂಡೆಂಟ್ಸು. ಸೊ ಆ ಲೈಫೇ ಬಂಕ್ ಹೊಡಿಬೋದು, ಇಷ್ಟ ಇದ್ರೆ ಕ್ಲಾಸ್ ನೋಡ್ಬೋದು, ಅಜ್ಜ ಹೋಗಿ ಮಲ್ಕೊಬೋದು, ಪಾಠ ಕೇಳೋರು. ಎಕ್ಸಾಮ್ ಬರೆದ್ರೂ ರಿಸಲ್ಟಿಗೆ ನಮಗೆ ಸಂಬಂಧ ಇರಲ್ಲ, ಅದೊಂದು ಇನ್ನೂ ಪ್ಲಸ್ಸು. ಹಂಗಾಗಿ ಬಟ್ ಇದೊಂದು ಜವಾಬ್ದಾರಿ ಇರೋಂಥದ್ದು. ಆಮೇಲೆ ಮೊದಲಿಗೆ ಏನಾಗ್ತಿತ್ತು, ಗೆಲುವು ಸೋಲು ನಮಗೆ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಯಾವುದೇ ಸಿನಿಮಾದು ಸೋತ್ರೆ ಇವ್ನು ಚೆನ್ನಾಗಿ ಮಾಡಿದ್ದಾನೆ. ಎಷ್ಟೋ ಸಿನಿಮಾಗಳು ಯಾವತ್ತು ರಿಲೀಸ್ ಆಗಿದಾವೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಂದೊಂದ್ಸಲಿ 2, 3, 4 ರಿಲೀಸ್ ಆಗಿದ್ದಾವೆ. ಎಲ್ಲ ಥಿಯೇಟ್ರಲ್ಲೂ ನಾನೇ ಕಾಣಿಸ್ತಿದ್ದೆ. ಹಂಗಿರೋದು, ಯಾವುದೂ ಟೆನ್ಷನ್ನು ಇರ್ತಿರ್ಲಿಲ್ಲ. ಸೋತ್ರೆ ಅವ್ನು ಚೆನ್ನಾಗಿ ಮಾಡಿದ್ದ ಅನ್ನೋರು, ಗೆದ್ದು ಸೂಪರ್ ಹಿಟ್ ಆಗ್ಬಿಟ್ರೆ ನೆಕ್ಸ್ಟಿಂದ ಪೇಮೆಂಟು ಎಕ್ಸ್ಟ್ರಾ ಆಗೋದು ನಮಗೆ. ಇದರಲ್ಲಿ ಎಲ್ಲನೂ ಒಪ್ಕೋಬೇಕಲ್ಲ. ಸೊ ಹಂಗಾಗಿ ಆಮೇಲೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಭಯ ಇತ್ತು. ಬಟ್ ನಾವು ಒಂದು ಕಂಟೆಂಟ್ಗಳನ್ನ ಬಿಡ್ತಾ ಹೋದಾಗ, ಈ ಸಾಂಗು ಆಗ್ಬೋದು, ಟ್ರೈಲರ್ಗಳಾಗ್ಬೋದು, ಎಲ್ಲನೂ ಬಿಟ್ಟಾಗ ಜನರ ಕಡೆಯಿಂದ ಬಂದ ರೆಸ್ಪಾನ್ಸ್ ನೋಡಿ ಪಾಸಿಟಿವ್ ಅಂತ ಅನಿಸಿ ಒಂದು ಲೆವೆಲ್ಗೆ ರಿಲೀಫ್ ಆಗಿದ್ವಿ. ಈಗ ಮತ್ತೆ ರಿಲೀಸ್ ಹತ್ರ ಬರ್ತಾ ನಿದ್ದೆನೂ ಬರ್ತಾ ಇಲ್ಲ. ಮಧ್ಯರಾತ್ರಿ ಟಬಕ್ ಅಂತ ಹೆಚ್ಚಾಗ್ಬಿಡುತ್ತೆ. ನಾನು ಅಯ್ಯೋ ಏನು ಗುರು ಈ ಲೆವೆಲ್ಗೆಲ್ಲ ಟೆನ್ಷನ್ ಇರುತ್ತಾ ಅಂತ. ಯಾಕೆಂದ್ರೆ ನಿಮ್ಗೇನೋ ಒಬ್ಬ ಹೊಸಬ ಬಂದು ಮಾಡಿದ್ರೆ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಹಿಂದೆ ಒಂದು ಎಲ್ಲ ನೋಡಿ ಮಾಡಿ ದಿನಕ್ಕೆ 3 ಡೇಟ್ ಎಲ್ಲ ಕೊಟ್ಟು ಒಂದು ಜನರಿಂದ ಒಂದು ಒಳ್ಳೆ ಪ್ರಶಂಸೆನೂ ಸಿಕ್ಕಿ ಒಂದು ಹೆಸರು ಇದೆಯಲ್ಲ, ಹಂಗಾಗಿ ಟೆನ್ಷನ್ ಇದೆ. ಬಟ್ ಫೈನಲಿ ಸಿನಿಮಾ ಚೆನ್ನಾಗಿ ಬಂದಿದೆ. ಆದ್ರೂ ಏನೇ ಇಲ್ಲಿಂದ ಹೇಳಿದ್ರು ಇಲ್ಲಿಂದ ಅದು ಇದ್ದೇ ಇರುತ್ತೆ. ಹೌದು. ಮಲೈಕಾ, ಫಸ್ಟು ಝೀ ಅವರು ಹೆಂಗ್ ಬಿಟ್ರು ಸಿನಿಮಾ ಮಾಡಕ್ಕೆ? ಯಾರು ಸ್ಟ್ರೇಟ್ ಆಗಿ ಕ್ವೆಶ್ಚನ್ ಕೇಳಿದಾರೆ, ಹೆಂಗ್ ಬಿಟ್ರು ಮಾಡಿ ಅಂತ. ಆಕ್ಚುಲಿ ಅವಾಗಿನೂ 8 months ಆಗಿತ್ತು ನಾನು ಹಿಟ್ಲರ್ ಸ್ಟಾರ್ಟ್ ಆಗಿ, ಸೀರಿಯಲ್ ಸ್ಟಾರ್ಟ್ ಆಗಿ. ಬಿಟ್ರು. ಆಮೇಲಿಂದ ಇವರು ಆಯ್ತು ಹೆಂಗೋ ಅಡ್ಜಸ್ಟ್ ಮಾಡ್ತೀವಿ ಅಂದ್ರು.
ಬಟ್ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗೋಯ್ತು. ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ, ಮಧ್ಯರಾತ್ರಿ ಟ್ರಾವೆಲ್ ಮಾಡಿ ಬೆಳಗ್ಗೆ ಬಂದು ಸೀರಿಯಲ್ ಮಾಡ್ತಿದ್ದೆ, ಮತ್ತೆ ರಾತ್ರಿ ಮಧ್ಯರಾತ್ರಿ ಹೋಗ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ದೆ. ಈ ತರ ಸಿಕ್ಕಾಪಟ್ಟೆ ತುಂಬಾ ದಿನಗಳು ಇದೇ ತರ ಶೂಟಿಂಗ್ ಫಸ್ಟ್ ಹೀರೋಯಿನ್ಗೆ ಫಸ್ಟ್ ಟೈಮ್ ಹೀರೋಯಿನು ಮಾಡ್ತಿರೋದು, ಫಸ್ಟ್ ಟೈಮ್ ಹೀರೋಯಿನ್ ಡೇಟ್ ತಗೊಂಡು ನಾವು ಸ್ಕೆಡ್ಯೂಲ್ ಹಾಕಿದ್ವಿ. ಇಲ್ಲ ಇನ್ನೊಂದು ಹೇಳ, ಝೀಯಲ್ಲಿ ಸೀರಿಯಲ್ ಮಾಡ್ತಿದ್ದವರು ಸಿನಿಮಾಗೆ ಒಪ್ಕೊಂಡ್ರು ಅಂದರೆ ಎಲ್ಲರೂ ಇಡೀ ಸಿನಿಮಾ ಟೀಮ್ ರೆಡಿ ಇರಬೇಕು, ಅವ್ರ ಡೇಟಿಗೆ ತಕ್ಕ ಫಸ್ಟ್ ಆಫ್ ಆಲ್ ಬಿಡಲ್ಲ. ಝೀ ಅಂತಲ್ಲ, ಹೊಸ ಸೀರಿಯಲ್, ಆಮೇಲೆ ಒಳ್ಳೆ ಟಾಪ್ ಸೀರಿಯಲ್ಲು. ಹಿಟ್ಲರ್ ಕಲ್ಯಾಣ ಅಂತ ಸೀರಿಯಲ್ ಮಾಡೋ ಹೀರೋಯಿನ್ ಬಿಸಿ ಆಗ್ಬಿಟ್ಟು ನಮಗೆ ಡೇಟ್ಸ್ ಇಲ್ಲಿ ಪ್ರಾಬ್ಲಮ್ ಆದರೆ ಅಲ್ಲಿ ದಿನ ಸುತ್ತಬೇಕು ಅವರು ಎಲ್ಲ. ನಾನು ಅದೇ ಆಶ್ಚರ್ಯ ನನ್ಗನ್ನಿಸ್ತೈತಿ ಯಾಕಾದ್ರೂ ಬಿಟ್ರು ಅಂತ. ಹಲೋ ಆಯ್ತು ಎಲ್ಲ ಓಕೆ, ಮಲೈಕಾನೇ ಯಾಕೆ ಈ ಸಿನಿಮಾದಲ್ಲಿ? ಯಾಕೆಂದ್ರೆ ಮಲೈಕಾನೇ ಬೇಕು, ಉಪಾಧ್ಯಕ್ಷನ್ ಚಿಕ್ಕಣ್ಣ ಹೆಂಗ್ ಬೇಕು, ಅಂಜಲಿಗೆ ಮಲೈಕಾನೇ ಬೇಕು. ನಮಗೆ ಈಗ ಸಿನಿಮಾದಲ್ಲಿ ಒಂದಷ್ಟು ಹೆಸರು ಮಾಡಿರೋರಿಗೆ ಹೋಗ್ಬೋದಿತ್ತು, ಬಟ್ ಯಾರು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ಕ್ಯಾರೆಕ್ಟರ್ ಇರೋದೇ ಹಂಗೆ, ಹೆಸರಿರೋ ಹೀರೋಯಿನ್ ಮಾಡಿದ್ರೆ ಸೂಟು ಆಗಲ್ಲ, ಹೊಸಬ್ರೇ ಬೇಕು. ತೀರಾ ಹೊಸಬ್ರಿಗೆ ಹೋಗೋಣ ಅಂದರೆ ಒಂದಷ್ಟು ಎಲ್ಲ ಸರ್ಚ್ ಮಾಡಿದ್ವಿ. ನಮ್ಗೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಹೀರೋಯಿನ್ಗೂ ಆ್ಯಕ್ಟಿಂಗ್ ಸ್ಕೋಪ್ ಇದೆ, ಎಸ್ಪೆಷಲಿ ಕಾಮಿಡಿ ಪಿಕ್ಚರ್ ಅಂದರೆ ಈ ಕಾಮಿಡಿ ಸೆನ್ಸ್ ಇರಲೇಬೇಕು. ನಾವೆಲ್ಲ ಕಾಮಿಡಿ ಮಾಡ್ಕೊಂಡು ಇವಮ್ಮ ಎಲ್ಲೋ ಹೆಂಗೋ ಇದ್ರು ಅದಷ್ಟು ಸೀನ್ ಹೋಯ್ತಲ್ಲ ಡಮಾರ ಅಂತ. ಬಟ್ ಇವ್ರದ್ದು ಕಾಮಿಡಿ ಟೈಮಿಂಗು ಚೆನ್ನಾಗಿತ್ತು, ಹಂಗಾಗಿ ಇವ್ರು ಕರೆಕ್ಟ್ ಆಗ್ತಾರೆ. ಆಮೇಲೆ ಚೈಲ್ಡ್ ಥರ ಆಡ್ತಾರೆ ಒರಿಜಿನಲ್ ಆಗೂ, ಆಮೇಲೆ ನೋಡೋಕ್ಕೂ ಚಂದ ಕಾಣಿಸ್ತಾರೆ. ಸೊ ನಮ್ಮ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅದಷ್ಟು ಗುಣಗಳು ಇವರಲ್ಲಿ ಇತ್ತು, ಹಂಗಾಗಿ ಮಲೈಕಾನೆ. ಬಟ್ ಹೀರೋಯಿನ್ ಆಗಿ ಮಲೈಕಾ ಬಂದರು, ಹೀರೋ ಆಗಿ ನೀವಿದ್ದೀರಾ. ಶೇಖರ್ ಚಂದ್ರ ಅವರು ಎಷ್ಟು ಒದ್ದಾಡಿದ್ರು? 100%. ಪ್ರಾಬ್ಲಮ್ ಏನು ಗೊತ್ತಾ ಅವ್ರಿಗೆ, ಯಾರೇ ಆದ್ರೂ ಆಮೇಲೆ ನಮ್ಗೆಲ್ಲ ಹಳೆ ಸಂಬಂಧ, ನಮ್ದೆಲ್ಲ ನನ್ನನ್ನೇ ಚೆನ್ನಾಗಿ ತೋರಿಸ್ತಾರೆ, ಏನು ಮಾಡಕ್ಕಿಲ್ಲ, ಅಲ್ಲಿ ಓವರ್ ಆಗೋತ್ತಲ್ಲ. ಅದೇ ಹೇಳ್ತಿರೋದು. ಇವರು ಚಿಕ್ಕಣ್ಣ ಚೆನ್ನಾಗಿ ಕಾಣಿಸ್ಲಿ ಅಂತ ಲೈಟ್ ಹಾಕವ್ರ, ಇವರು ಬ್ಲೀಚ್ ಹೊಡಿಯೋರು. ಅವರು ಯಾಕೋ ಮೇಕಪ್ ಮಾಡ್ತೀಯ, ಸಾಯ್ತಾ ಡಲ್ ಮಾಡೋ ಅಂತ. ಓಕೆ, ಇವ್ರನ್ನ ಮ್ಯಾಚ್ ಮಾಡೋಕ್ಕೆ ಕಮ್ಮಿ ಲೈಟ್ ಹಾಕಿದ್ರ ನಾನು ಚಿಕ್ಕಣ್ಣ ಇಲ್ಲ ಇದೀನಿ ಸಾರ್ ಅಂತ ನಾನು. ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು, ಅಯ್ಯಪ್ಪ ಅಂತ ಅವರು. ನಾನು ಫಸ್ಟ್ ಪೋಸ್ಟರ್ ಟ್ರೈಲರ್ ನೋಡಿದಾಗ ಸಖತ್ ಅಪ್ರಿಷಿಯೇಟ್ ಮಾಡಿದ್ದೆ ಶೇಖರ್ ಚಂದ್ರ DOP ಅವ್ರನ್ನ. ಯಾಕೆಂತಂದ್ರೆ ಐನೋ ಅದು ಎಷ್ಟು ಕಷ್ಟ, ಅದು ಸನ್ಲೈಟ್ ಇದ್ದಾಗ ಇಂಡೋರ್ಸ್ ಅಲ್ಲಿ ಲೈಟ್ ಸೆಟ್ ಮಾಡಿ ಹೇಳ್ತಿದ್ರು ಮೇಕಪ್ ಹಾಕ್ಬೇಡ, ಬಟ್ ನಾನು ಮೇಕಪ್ ಹಾಕ್ಲಿಲ್ಲ, ಡೈಮೆನ್ಷನ್ ಇರ್ಲಿಲ್ಲ ಮುಖದಲ್ಲಿ, ಅಂದ್ರೆ ಬ್ಲೀಚ್ ಹೊಡೆದೋಗ್ತೀನಿ. ಅಂದ್ರೆ ಹೆಂಗೆ ಗೊತ್ತೇನಮ್ಮ, ಈಗ ಡಲ್ ಮೇಕಪ್ ಮಾಡೋದು. ರಾಮಾಚಾರಿ ಮೂವಿನಲ್ಲಿ ಯಶ್ ಅವ್ರು ನಿಮ್ಗಿಂತ ಫೇರ್ ಇದಾರೆ ಬಿಡ್ರಿ, ಅವರು ನೋಡ್ರಿ ಸ್ವಲ್ಪ ಲೋಕಲ್ ಆಗಿ ಹಂಗ್ ಕಾಣ್ಬೇಕು ಅಂತ ಮೇಕಪ್ ನ ಡಲ್ ಮಾಡಿದ್ರು. ಸೊ ಹಂಗೆ ಈಗ ಹೀರೋ ಪಾಪ ಹಿಂಗ ಅವನ ಅಂದಾಗ ಅವ್ನು ಮ್ಯಾಚ್ ಮಾಡಕ್ ಮುಂಚೆ ಮಾಡ್ಕೊಂಡ್ ಬರ್ಬೇಕು. ಇವ್ರು ಅವ್ರು ಹೇಳಬಿಟ್ರು ಇನ್ನೊಂದ್ಸಲ ಜಾಸ್ತಿ ಮೇಕಪ್ ಮಾಡ್ಕೊಂಡ್ ನಾನು ಬಿಡ್ಬಿಡ್ತೀನಿ, ಬ್ಲೀಚರ್ ಹೊಡಿಲಿ ಏನಾದ್ರು ಮಾಡಿ, ನಾನು ಚಿಕನ್ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ. ಇಲ್ಲ ಸರ್, ಆದ್ರೂ ಶೇಖರ್ ಚಂದ್ರ ಸರ್ ಐ ಅಪ್ರಿಷಿಯೇಟ್, ತುಂಬಾ ಒಳ್ಳೆ ವರ್ಕ್ ಮಾಡಿದ್ದೀರಾ. 100%. ಸೊ ಈಗ ಅಧ್ಯಕ್ಷ ಸಿನಿಮಾದಲ್ಲಿ ಇದ್ರಲ್ಲ ಅವರು ಇಲ್ವಾ ಇವಾಗ? ಯಾರು ಅಧ್ಯಕ್ಷದಲ್ಲಿ ಒಬ್ರು ನಿಮ್ ಜೊತೆಗಿದ್ರು, ಅಲ್ಲೇ ಮದುವೆ ಹೋಗ್ಬಿಟ್ರು. ಅದಕ್ಕೆ ತಾನೇ ಫೋನು ಇಲ್ಲ, ಮೆಸೇಜ್ ಇಲ್ಲ, ಸಾಂಗ್ ಬರೋದು. ಕರೆಕ್ಟ್. ಸೊ ಅವ್ರಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಇವ್ರು ಬರ್ತಾನೆ ಇರ್ಲಿಲ್ಲ. ಅವ್ರನ್ನ ಹೆಂಗ್ ಕೊಟ್ಟೋಗ್ಬಾರ್ದು, ಅವ್ರ ಮೇಲೆ ಕತೆ ಬಾರ್ದು, ಅವ್ರನ್ನ ಕ್ಯಾಚ್ ಹಾಕೊಂಡು ಹಂಗ ಆಗ್ಬಿಡೋದು. ಬಟ್ ಅವ್ರು ಅಲ್ಲೇ ಕೈ ಕೊಟ್ಟೋಗ್ಬಿಟ್ಟು ಅವಾಗ ಕ್ಯಾಮ್ರಾಮನ್ ಪ್ರಾಬ್ಲಮ್ ಆಯ್ತಿರ್ಲಿಲ್ಲ. ಈಗ ಮುಂದೆ ಹೀರೋ ಆಗಿ ಮುಂದುವರಿಬೇಕು ಅಂತಿದ್ದೀರಾ ಅಥವಾ ಆ ಥರದ್ದು ಯಾವ್ದು ಆಸೆಗಳು ಇಲ್ಲ. ನಾನು ಹೀರೋ ಮಾಡಬೇಕು ಅನ್ನೋ ಇದು ಇರಲಿಲ್ಲ. ಬಟ್ ಈ ಕತೆ ಇದು ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ, ಟೈಟ್ಲು ಉಪಾಧ್ಯಕ್ಷ ಆಗಿರೋದ್ರಿಂದ ನಾನೇ ಮಾಡಬೇಕಾಯ್ತು. ಆಮೇಲೆ ಇದನ್ನು ಮಾಡಿದ್ರಿ, ಈಗ ಆಲ್ರೆಡಿ ಅದು ಸೂಪರ್ ಹಿಟ್ ಸಿನಿಮಾ ಅಧ್ಯಕ್ಷ. ಇವತ್ತಿಗೂ ಎಲ್ಲರೂ ಬಂದು 10 ವರ್ಷ ಆಗಿದೆ. ಬಟ್ ಅಲ್ಲಿ ಇಲ್ಲಿ ಸುಮಾರು ಜನ ಈಗಲೂ ಹೇಳೋದು ಬೇಜಾರಾದಾಗೆಲ್ಲ ಅಧ್ಯಕ್ಷ ಮೂವಿ ನೋಡ್ತೀವಿ ಅಂತ. ಈಗಲೂ ಹಂಗೆ ಎಲ್ಲರೂ ಮನಸ್ಸಲ್ಲೂ ಇದೆ. ಸೊ ಅದನ್ನ ಇಟ್ಕೊಂಡು ಅದ್ರ ಸೀಕ್ವೆಲ್ ಮಾಡಿದ್ರೆ 100% ಇದು ಜನ ಆಶೀರ್ವಾದ ಮಾಡ್ತಾರೆ. ಒಂದು ಗೆಲ್ತೀವಿ ಅನ್ನೋ ನಂಬಿಕೆ ಮೇಲೆ ಈ ಕತೆ ಬಂದಿದ್ದಕ್ಕೆ ಮಾಡಿದೆ. ಇಲ್ಲ ನಾನೇ ಟೆನ್ಷನ್ ತೊಗೊತಿದ್ದೆ ಸರ್, ಆರಾಮಾಗಿರ್ತಿದ್ದೆ. ಮಲೈಕಾ, ಸಿನಿಮಾದಲ್ಲಿ ನಿಮ್ದು ಅಂದರೆ ಕತೆ ಥ್ರೆಡ್ ಅಲ್ಲ, ಹೆಂಗೆ ನಿಮ್ಮ ಪಾತ್ರ ಅಂದರೆ ಚೈಲ್ಡ್ ಥರ ಏನೋ ಹೇಳಿದ್ರು, ಹಂಗೆ ಚೈಲ್ಡ್ ಪಾತ್ರನೇನಾ? ಸಿಕ್ಕಾಪಟ್ಟೆ ಬಜಾರಿ, ಒಂಥರ ರೌಡಿ ಬೇಬಿ ಕ್ಯಾರೆಕ್ಟ್ರು. ಅಪ್ಪಂಗೆ ಸಿಕ್ಕಾಪಟ್ಟೆ ಫೇವ್ರೆಟ್, ಮುದ್ದಿನ ಮಗಳು. ಸಿನಿಮಾ ಅಂದ್ರೆ ಹೆವಿ ಕ್ರೇಜ್. ಸಿನಿಮಾ ಹೀರೋ ಹೀಗೆ ಆ ಹೀರೋ ತರ. ಅದಕ್ಕೆ ಟ್ರೈಲರ್ ಅಲ್ಲಿ ಶಾರುಖ್ ಖಾನ್ ಅನ್ನೋದು. ಇದು ನೀನು ನಕ್ಕರೆ ಹಾಲು ಸಕ್ಕರೆ ಸಿನಿಮಾದಲ್ಲಿ ವಿನಯ್ ಪ್ರಸಾದ್ ಅವರು ಇತ್ತು, ಸೇಮ್ ಕ್ಯಾರೆಕ್ಟರ್. ಸಿಕ್ಕಾಬಟ್ಟೆ ಸಿನಿಮಾ ಹುಚ್ಚು, ಆ ಹೀರೋ ಈ ಹೀರೋ ಎಲ್ಲಾರು
ಮ್ಯಾಚ್ ಮಾಡ್ಕೊಂಡು ಇದು ಒಂಥರ ಬೇರೆ ತರ, ಅದ್ರಲ್ಲಿ ಬೇರೆ ತರ ಇತ್ತು, ಇದ್ರಲ್ಲಿ ಮಜಾ ಇದೆ ಬಿಡ್ರಿ. ಸೊ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚಿರುತ್ತೆ. ಹೊರಗಡೆ ಪ್ರಪಂಚ ಜ್ಞಾನ ಅಷ್ಟಿರಲ್ಲ, ಬಟ್ ಏನೇ ಅಂದ್ರು ಬರೀ ಟಿವಿ ನೋಡೋದು, ಟಿವಿಯಲ್ಲಿ ಅವ್ರು ಹೇಗ್ ಕಾಣಿಸ್ತಾರೆ, ಇದು ನಾನ್ ಹಂಗೆ, ನನಗೆ ಆ ತರ ಹೀರೋ ಇದ್ರೆ ಏನ್ ಮಾಡ್ತಿದ್ದೆ, ನಾನ್ ಹೇಗ್ ರಿಯಾಕ್ಟ್ ಮಾಡ್ತಿದ್ದೆ, ಬರೀ ಅದೇ ತರ ಒಂದ್ ಕ್ಯಾರೆಕ್ಟ್ರು. ಬಟ್ ಸಿಕ್ಕಾಪಟ್ಟೆ ಬೇಜಾರಿ ಕ್ಯಾರೆಕ್ಟ್ರು, ಬರೀ ಬೈತೀನಿ, ಹಠ ಮಾಡ್ತೀನಿ. ಅದೇ ಅವ್ರು ಹೇಳ್ದಾಗ ಸ್ವಲ್ಪ ಚಿಕ್ಕ ಹುಡುಗಿಗೆ ಒಂದ್ 18 to 20 years ಹುಡುಗಿಗೆ ಎಷ್ಟು ಹಠ ಇರುತ್ತೆ ಅದೆಲ್ಲ ನನ್ನ ಪಾತ್ರಕ್ಕಿದೆ. ಓಕೆ, ಅಂಜಲಿ ಅಂತ ನನ್ನ ಪಾತ್ರ. ಈ ಅಂಜಲಿ ಪಾತ್ರಕ್ಕೆ ನೀವು ಬೇಕು ಅಂತ ಫಸ್ಟ್ ಟೈಮ್ ಟಿವಿಯಿಂದ ಕಾಲ್ ಮಾಡಿದ್ದಾರೆ ನಿಮಗೆ? ಫಸ್ಟ್ ಟೈಮ್ ಯಾರು ಮ್ಯಾನೇಜರ್ ಕಾಲ್ ಮಾಡಿದ್ದು. ಓಕೆ, ಅಂದ್ರೆ ನನಗೆ ಕಾಲ್ ಬಂದಿರ್ಲಿಲ್ಲ, ನಾವು ಸೀರಿಯಲ್ ಮಾಡ್ಸಿನ, ಅದ್ರಲ್ಲಿ ಒಬ್ರು ಯಾರು ಕೋ ಆರ್ಟಿಸ್ಟಿಗೆ ಕಾಲ್ ಬಂತು, ಅವ್ರ ನಂಬರ್ ಕೊಡಿ ಅಂತ. ಅವ್ರ ನಂಬರ್ ಕೊಟ್ಟೋಕ್ಕಿಂತ ಮುಂಚೆ ನನಗಾಗಲೇ ನಮ್ಮ ಟೀಮ್ ಮೆಂಬರ್ಸ್ ನೀನ್ ಮಾಡ್ಲೇಬೇಕು ಈ ಸಿನಿಮಾ. ಅವ್ರದ್ದು ಮುಂಚೆಯಿಂದನೂ ನಾನು ಎಂಟ್ರಿ ಆದ ತಕ್ಷಣ ನೀನ್ ಸಿನಿಮಾ ಮಾಡ್ಬೇಕು, ಸೀರಿಯಲ್ಗಲ್ಲ ನೀನು ಸಿನಿಮಾ ಮಾಡು ಅಂತ ಯಾವಾಗ್ಲೂ ಹೇಳೋದು. ನಾನೇ ಏನೋ ಹೇಳ್ತಾರೆ, ನನ್ನ ಪಾಡಿ ನಾನು ಆರಾಮಾಗಿ ಸೀರಿಯಲ್ ಮಾಡ್ಕೊಂಡಿದ್ದೀನಿ, ತಿಂಗ್ಳಿಗೆ ಇಷ್ಟು ಬರುತ್ತೆ, ಆರಾಮಾಗಿರ್ತೀನಿ ಅನ್ನೋದೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಆಮೇಲೆ ಆಯ್ತು ಅಂದ್ಬಿಟ್ಟು ಫೋನ್ ಬಂತು. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅನಿಲ್ ಸರ್ ಡೈರೆಕ್ಟರು ಮೇಲ್ಗಡೆ ಇದ್ರು, ನಾನು ಆಡಿಷನ್ ತಗೊಂಡ್ರು, ಅವ್ರ ಅಸೋಸಿಯೇಟ್ ಯಾರೋ ಒಬ್ರು. ಆಡಿಷನ್ ತಗೊಂಡಾದ್ಮೇಲೆ ಒಂದು ಸುಮಾರು ದೊಡ್ಡ ಸ್ಕ್ರಿಪ್ಟ್ ಇತ್ತದು. ಆಡಿಷನ್ ತಗೊಂಡ್ಮೇಲೆ ಅವ್ರಿಗೆ ಇಷ್ಟ ಆಗೋಯ್ತು. ಇಷ್ಟ ಆಗಿ ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ಚಂದ ಟ್ರೈನಿಂಗ್ ಕೊಟ್ಟಿದ್ದೀರಾ ನಿಮ್ಮ ಮಗಳಿಗೆ ಅಂತ ಅನಿಲ್ ಸರ್ ಹೇಳಿದ್ರು. ಅದಾಗಿ 2 ದಿನಕ್ಕೆ ಮುಹೂರ್ತ ಆಯ್ತು. ಆಮೇಲೆ ನೆಕ್ಸ್ಟ್ ಒಂದ್ 5 ದಿನ ನಾವು ಶೂಟಿಂಗ್ ಹೋಗ್ತೀವಿ, ಎಲ್ಲ ಅಂದ್ರೆ ಚಿಕ್ಕಣ್ಣ ಹೀರೋ ಫಸ್ಟ್ ಟೈಮು, ಚಿಕ್ಕಣ್ಣ ಇದು ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ನಾನು ಮೀಟಿಂಗ್ ಇಲ್ಲ, ಒಂದು ಶಾಕಿಂಗ್ ವಿಷಯ ಏನ್ ಹೇಳಿದ್ರು ಗೊತ್ತಾ, ಹೀರೋ ಯಾರು ಅಂತಾನೆ ಗೊತ್ತಿರ್ಲಿಲ್ವಂತೆ. ಹೀರೋ ಯಾರು ಅಂತ ಶೂಟಿಂಗ್ ಮಾಡೋದಕ್ಕಿಂತ ಮುಂಚೆ ಗೊತ್ತಾಗಿತ್ತು. ಅದೆಲ್ಲ ಈಗ ಒಂದು ಪ್ರೊಡಕ್ಷನ್ ಬಂದಿದೆ, ಕಾಲು ಬನ್ನಿ ಸ್ಕ್ರೀನ್ ಟೆಸ್ಟ್ಗೆ ಅಂದಾಗ ಯಾರು ಅಂತಾನೆ ಗೊತ್ತಿರ್ಲಿಲ್ವಂತೆ. ನಾನು ಯಾರೋ ಅವ್ವ ತಾಯಿ ಪ್ರಪಂಚದ ಮೊದಲನೇ ಮಹಿಳೆ ನೀನು ಹಿಂಗ್ ಹೇಳಿದವಳು ಅಂತ ನಾನು. ಹೌದಾ? ಕುತ್ಕೊಂಡ್ಮೇಲೆ ಅವಾಗ ಗೊತ್ತಾಗಿತ್ತು ನಮ್ಗೆ. ಆಮೇಲೆ ಅವರು ಅಸೋಸಿಯೇಟ್ ಸೋಮು ಅವರು ಫುಲ್ ಕತೆ ಹೇಳಿದ್ರು. ಕತೆ ಅಂದ್ರೆ ಎಲ್ಲ ಒಪ್ಕೊಂಡು ಅಗ್ರಿಮೆಂಟ್ ಹಾಕಿದಾಗ ಆಮೇಲೆ ನೋಡಿರೋದು ಚಿಕ್ಕಣ್ಣ ಅಂತ. ಅವಾಗ ಸೀರಿಯಲ್ ತರ ಅಯ್ಯೋ ಮೊದ್ಲೇ ಕೇಳ್ಬೇಕಿತ್ತಲ್ಲ ನಾನು. ಬಟ್ ನಂಗೆ ಭಯ ಆಯ್ತು, ಹೇಗೆ ಇವ್ರ ಜೊತೆ ಎಲ್ಲ ಇರ್ಬೇಕು ಅನ್ನೋದು. ಅವಾಗ ಸಿಕ್ಕಾಪಟ್ಟೆ ಭಯ ಆಯ್ತು, ಯಾಕಂದ್ರೆ ಎಲ್ಲ ದೊಡ್ಡವರು ಅವ್ರ ಮಧ್ಯೆ ಆಕ್ಟ್ ಮಾಡ್ಬೋದು, ಆದ್ರೆ ಹೇಗೆ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಅವ್ರನ್ನ ಭಯ ನಂಗೆ ಖಂಡಿತ ಇತ್ತು. ಭಯ ಕಾಣ್ತಾ ಇಲ್ಲ, ಯಾವ ಭಯನೂ ಇಲ್ಲ ಸರ್. ಎಲ್ಲ ಯಾರು ಎಲ್ಲ ನಾವು 600 ಎಪಿಸೋಡ್ ಮಾಡ್ಕೊಂಡ್ ಬಂದಿರೋರು ಹಂಗೆ ಎಷ್ಟು ಸ್ಕ್ರಿಪ್ಟ್ ನೋಡಿಲ್ಲ. ಒಂದು ಶಾರ್ಟ್ಗೆ ಒಂದೇ ಶಾರ್ಟ್ ಇಡೋರು ನೀವು, ಒಂದು ಶಾರ್ಟ್ 3 ಫ್ರೇಮ್ ಇಡೋರು. ಸರಿ, ನೆಕ್ಸ್ಟ್ ಸೀರಿಯಲ್ ಫಿಕ್ಸಾ ಸಿನಿಮಾ ಫಿಕ್ಸಾ? ಹೆಂಗಿದ್ರು ಹಿಟ್ ಗ್ಯಾರಂಟಿ, ಡೌಟೇ ಬೇಡ. ಅದು ಈ ಸೀಕ್ವೆಲ್ ಇದೆಯಲ್ಲ, ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬೇಡಮ್ಮ ನೀನ್. ಅಪ್ಪಿತಪ್ಪಿ ಅದು ಆಫರ್ ಬಂದ ಅಲ್ಲಿ ಹೋದ್ರೆ ಆಮೇಲೆ ಇದನ್ನ ತೆಗೆದು ಕಟ್ ಮಾಡ್ಬಿಟ್ಟು ಇವಳೆ ಅವಳು ಯಾಕಂದ್ರೆ ಇದು ಉಪದೇಶ ಶೂಟಿಂಗ್ ಎಲ್ಲ ಆದ್ಮೇಲೆ ಒಂದ್ 2 ತೆಲುಗು ಸಿನಿಮಾ ಬಂತು ಸರ್. ಅವ್ರು ತೆಲುಗು ಆಡಿಷನ್ ಮಾಡ್ಕೊಡೋದು, ನನಗೆ ತೆಲುಗು ಭಾಷೆನೇ ಬರಲ್ಲ. ತೆಲುಗು ಭಾಷೆ ಸಿನಿಮಾ ಅಷ್ಟು ತೆಲುಗು ಯೂಶಲಿ ನಮ್ ಜೊತೆ ಫ್ರೆಂಡ್ಸ್ ಎಲ್ಲ ತೆಲುಗು ಸಿನಿಮಾ ನೋಡ್ತಾರೆ, ಅವ್ರಿಗೆ ಗೊತ್ತು, ಅರ್ಥ ಆಗುತ್ತೆ. ನನ್ಗೆ ಅಷ್ಟು ಅರ್ಥ ಆಗಲ್ಲ. ಸೊ ಲ್ಯಾಂಗ್ವೇಜ್ ಮೇಲೆ ವರ್ಕ್ ಮಾಡಿದ್ರೆ ತೆಲುಗು ಸಿನಿಮಾನು ಮಾಡ್ತೀನಿ. ಆಯ್ತಾ? ಅವರು ನಿಮ್ಮ ಒಳ್ಳೇದಕ್ಕೆ ಕೇಳಿದ್ದು. ಇವತ್ತೇನೋ ಹೇಳ್ಬಿಡ್ತೀರಾ ಜೋಶಲ್ಲಿ, ನಾಳೆ ದಿನ ಹಾಕೋತಾರೆ 2 ಕಡೆ 2 ವಿಂಡೋ ಹಾಕ್ಬಿಟ್ಟು ಬಿಡ್ತಾರಂತ ಜಿ ಅವರು. ಸೀನೆ ಬಿಡ್ತೀನಿ ಅಂತ ಇವರು. ಇಲ್ಲ ಹಂಗೆಲ್ಲ ಹೇಳಿಲ್ಲ. ಯಾಕೆ ಅಂದ್ರೆ ಝೀನೇ ಫಸ್ಟ್ ನನ್ನ ಟ್ಯಾಲೆಂಟ್ ನಂಗೆ ಗೊತ್ತಿದ್ದಂದ್ರೆ, ಇವಾಗ ಉಪದೇಶ ಮಾಡ್ತಿದ್ದೀನಿ ಅಂದ್ರೆ ಅದ್ರ ಕಾರಣ ಝೀ ಕನ್ನಡ ಆಬ್ವಿಯಸ್ಲಿ. ಯಾಕಂದ್ರೆ ಯಾವ ಪ್ರೊಡಕ್ಷನ್ ಹೌಸ್ ಎಲ್ಲ ಫಸ್ಟ್ ಕಾಲ್ ಅಲ್ಲಿಂದಾನೆ ಬಂದವ್ರು ಬಾಗೂರು. ಇಬ್ರು ಅಲ್ಲಿ ನಮಗೂ ಅಗ್ರಿಮೆಂಟ್ ಹಾಕೊಳ್ಳೋರು, ಕಾಮಿಡಿ ಕಿಲಾಡಿಗಳು ಮಾಡ್ತಿದ್ರು. ನಾವು ಬೇರೆ ಚಾನಲ್ ಅವರು ಕರೆದ್ರು, ನಮ್ಗೆ ಎಲ್ಲೋರು ಕಾಸ್ಬೇಕಲ್ಲ. ಇವ್ರು ಬಿಡ್ತಲ್ಲ, ನಾವು ಅಗ್ರಿಮೆಂಟ್ ಹಾಕಿದ್ವಿ ಮಾಡೋದಿಲ್ಲ ಅಂತ. ನಾನು ಪ್ರತಾಪ್ ಏನ್ ಮಾಡಿದ್ವಿ, ಕೆಟ್ಟ ಸ್ಕಿಟ್ಟು ಬಾಯಿ ಬಂದಿದ್ದೆ, ಕಾಮಿಡಿನೆಲ್ಲ ಏನೂ ಇಲ್ಲ. ಅವ್ರಾಯ್ತು ಅಲ್ಲೂ ಮಾಡ್ಕೊಂಡ್ ಬಂದ್ರಿ, ನಗು ಬಂದಿರೋದು ಅವ್ರೆಲ್ಲ ಇಟ್ಕೋತಾರ, ಅವ್ರೇ ಉದೋಡ್ಸ್ಬಿಡ್ತಾರಲ್ಲ. ಹಂಗೆಲ್ಲ ಮಾಡ್ಬೇಕು. ಈಗ ನಾಳೆಯಿಂದ ಫುಲ್ ಸೈಕಲ್ ನೋಡಿದ್ರಿ, ಇವಾಗ ಹೇಳ್ತಾರೆ. ಈಗ ಯೂಶಲಿ ಒಂದು ಸಮಸ್ಯೆ ಇರುತ್ತೆ, ಅಂದರೆ ಇದು ನಾನು ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿರೋದು, ಫ್ರ್ಯಾಂಕಾಗಿ ಹೇಳ್ತೀನಿ. ಈಗ ಸುನಿಲ್ ಅವ್ರಿಗಾಗಿತ್ತು,
ತೆಲುಗುಲಿ ಅಂದರೆ ಸಖತ್ ಬಿಸಿ ಕಾಮಿಡಿಯನ್. ಮರ್ಯಾದ ರಾಮನ್ ಅಂತ ಒಂದು ಸಿನಿಮಾ ಮಾಡ್ಬಿಟ್ರು, ಕಾಮಿಡಿ ಸಿನಿಮಾನೆ. ಅದಾದ್ಮೇಲೆ ಅವ್ರಿಗೆ ಹೀರೋ ಆಗು ಸಸ್ಟೈನ್ ಆಗಕ್ಕಾಗ್ಲಿಲ್ಲ, ಅಥವಾ ಅವ್ರು ಮುಂಚೆ ಮಾಡ್ತಿದ್ದ ಕಾಮಿಡಿ ಪಾತ್ರಗಳು ಸಸ್ಟೈನ್ ಮಾಡಕ್ಕಾಗಿಲ್ಲ. ಅಂದ್ರೆ ಕೆಲವು ಹೀರೋಗಳು ಮೈಂಡ್ ಅಲ್ಲಿ ಬಂದ್ಬಿಡ್ತು, ಆಲ್ರೆಡಿ ಹೀರೋ ಅಲ್ಲಪ್ಪ ಅವ್ನು ಯಾಕೆ ನನ್ನ ಸಿನಿಮಾಗೆ ಹಾಕೊಳ್ಳೋದು, ಆ ಥರದ್ದು ಏನ್ ಸಮಸ್ಯೆ ಇಲ್ಲ ಆಗಲ್ಲ ಅಂತ. ಆ ಥರದ ಮೈಂಡ್ ಸೆಟ್ ನ ಹೀರೋಗಳು ಇಲ್ಲ ಅಂತ 100% ಇಲ್ಲ. ಏನಕ್ಕೆ ಅಂದ್ರೆ ಇರೋರೆಲ್ಲ ಸ್ನೇಹಿತರೆ ಮೊದಲು ನನಗೆ ಯಾರು, ಯಾಕೆಂದ್ರೆ ನಮ್ಮ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಬೈಟ್ಸ್ಕೊಟ್ಟಿದ್ದಾರೆ. ಇರೋಬರ ಹೀರೋಗಳು, ಡೈರೆಕ್ಟ್ರು, ಫ್ರೆಂಡ್ಸು, ಇರೋರೆಲ್ಲ ಫ್ರೆಂಡ್ಸೇ. ನನಗೆ ಬೇಜಾರಾದ್ರೆ ಯಾವ ಕ್ಯಾರೆಕ್ಟರ್ ಅಂತ ಕೇಳೋ ಲೆವೆಲ್ ಫ್ರೆಂಡ್ಸ್ ಇದ್ದಾರೆ. ಸೊ ಹಂಗಾಗಿ ಅದೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಏನೇ ಮಾಡಿದ್ರು ನನ್ನ ತನನ ನಾನು ಮರೆತು ಬೇರೆ ಇದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗಲ್ಲ. ಈಗ ನನ್ನ ಜನ ಇಷ್ಟಪಟ್ಟಿರೋದೇ ಕಾಮಿಡಿನ. ಎಕ್ಸಾಕ್ಟ್ಲಿ. ಸೊ ಏನೇ ಮಾಡಿದ್ರು ಕಾಮಿಡಿನಲ್ಲೇ ಎಲ್ಲಾನು ಸೇರಿಸ್ಬೇಕು ಹೊರತು ಬೇರೆದೆಲ್ಲಾನು ಸೇರಿಸಿ ಕಾಮಿಡಿ ಇಟ್ಕೊಂಡು ಮಾಡಿದ್ರೆ ಆಬ್ವಿಯಸ್ಲಿ ಇಷ್ಟ ಆಗಲ್ಲ. ಯಾಕಂದ್ರೆ ಮಾಡೋದು ತುಂಬಾ ಜನ ಇದ್ದಾರೆ, ಒಂದೊಂದು ಕ್ಯಾಟಗರಿಗೆ ಒಂದೊಂದು ತರದ್ದು, ಒಂದೊಂದು ಸಬ್ಜೆಕ್ಟ್ ಒಂದೊಂದು ಹೀರೋಗಳಿದ್ದಾರೆ. ನಾನು ಮಾಡಿದ್ರೆ ಕಾಮಿಡಿದಾಗ ಮಾಡೋದು, ಅದು ಬಿಟ್ಟು ಬೇರೆ ಮಾಡಿದ್ರೆ 100% ಮಿಸ್ ಹೊಡಿತಿದೆ, ಅದು ನೋ ಡೌಟ್. ಆ ತಪ್ಪು ನಾನು ಮಾಡಲ್ಲ. ಸೂಪರ್. ಅಂದ್ರೆ ನನ್ಗನ್ಸಿ ಯೂಶಲಿ ಹೆಂಗಾಗುತ್ತೆ ಅಂತಂದ್ರೆ ಹೀರೋ ಆಗ್ಬೇಕು ಅಂದ ತಕ್ಷಣ ಫೈಟ್ಸ್ ಇಡಬೇಕು, ಫೈಟ್ಸ್ ಇರುತ್ತೆ, ಅದು ಬೇರೆ. ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ, ಬ್ಲೇಸರ್ ಹಾಕೊಂಡು ಇದ್ರಲ್ಲೂ ನಾವು ಫೈಟ್ ಇಡೋಕೆ ಟ್ರೈ ಮಾಡಿದ್ವಿ, ಬಟ್ ಎಲ್ಲೇ ತಗೊಂಬಂದು ತುರ್ಕುದ್ರು ಆಗ್ತಾನೆ ಇಲ್ಲ. ನಾವು ಬೇಕು ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಫೈಟ್ ಬೇಕು ಅಂತ ಇಡ್ತಾ ಇದೀವಿ, ಕತೆ ಕೇಳ್ತಾ ಇಲ್ಲ, ಹಂಗಾಗಿ ಇಡ್ಲಿಲ್ಲ. ಅಲ್ಲಿ ಡಿಮ್ಯಾಂಡ್ ಮಾಡಿದ್ರೆ ಏನಂದ್ರೆ ಫೈಟ್ ಅಂದ್ರೆ, ಈಗ ನಾನ್ ಏನಾದ್ರು ಅಪ್ಪಿ ತಪ್ಪಿ ಫೈಟ್ ಮಾಡಿದ್ರೆ ಹೆಂಗಿರ್ಬೇಕು ಅಂದ್ರೆ, ನೋಡ್ತಾ ಇರೋ ಜನಕ್ಕೆ, ಸಿನಿಮಾ ನೋಡ್ತಾ ಇರೋರಿಗೆ ಅಯ್ಯೋ ಹೊಡೆಯವ್ ನನ್ನ ಮಗನೇ ಆಗ್ತಾ ಇಲ್ಲ, ಹಂಗೆ ಸಿಚುವೇಶನ್ ಬ್ಲೆಂಡ್ ಆಗಿ ಮಾಡಿದ್ರೆ ತಪ್ಪಿಲ್ಲ. ಸುಮ್ಮ ನಾನೇ ಹೋಗಿ 10 ಜನಕ್ಕೆ ಹೊಡೆದು ಆರಿಸಿದ್ರೆ ಇದು 10 ಜನನು ಎದ್ದಾಡ್ತಾರೆ ಅಂತ. ಫಸ್ಟ್ ಇದು ಅಧ್ಯಕ್ಷದಿಂದ ಉಪಾಧ್ಯಕ್ಷ ಸೀಕ್ವೆಲ್ ಮಾಡ್ಬೇಕು ಅನ್ನೋ ಐಡಿಯಾ ಯಾರ್ದು? ಇಲ್ಲ, ಇದು ಬಂದಿದ್ದು ಒಂದು ಕತೆ, ಚಂದ್ರಮೋಹನ್ ಅಂತ. ಅವರು ಒಂದು ಲೈನ್ ತಗೊಂಡ್ಬಂದ್ರು. ಒಂದು ಲೈನ್ ತಗೊಂಡ್ಬಂದಾಗ ನಾನು ಉಮಾಪತಿ ಅವ್ರಿಗೆ ಅಪ್ಪಾಜಿ ಒಂದು ಲೈನ್ ಆಯ್ತು ನೋಡ್ರಿ, ಚೆನ್ನಾಗೈತೆ ಅಪ್ಪಾಜಿ, ಇಂಟ್ರೆಸ್ಟಿಂಗ್ ಆಗೈತೆ, ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಜನ ಕೂತ್ಕೊಂಡ್ವಿ. ನಮ್ಮ ಚಂದ್ರಮೋಹನ್ ಡೈರೆಕ್ಟ್ರು, ಅನಿಲು ಡೈರೆಕ್ಟ್ರು, ಡಾಕ್ಟರ್ ಸೂರಿ ಡೈರೆಕ್ಟ್ರು, ಮತ್ತು ರಾಜಶೇಖರ್ ಡೈರೆಕ್ಟ್ರು, ತರುಣ್ ಸುಧೀರ್ ಡೈರೆಕ್ಟ್ರು, ಇನ್ಯಾರು ಡೈರೆಕ್ಟ್ರು ಇದ್ರಿದ್ರು, ಈಗ ಸದ್ಯಕ್ಕೆ ಅಷ್ಟೇ. ಒಂದಷ್ಟು ಜನ ಕೂತ್ಕೊಂಡು ಪ್ಲಾನ್ ಮಾಡಿದ್ವಿ ಇದು ಸ್ಕ್ರಿಪ್ಟ್ನ ಬಿಲ್ಡ್ ಮಾಡೋಕ್ಕೆ. ಅದು ಇದೆಲ್ಲ ಆಗಿ ಎಲ್ಲ ಆದಮೇಲೆ ಓಕೆ, ಒಂದು ಲೆವೆಲ್ಗೆ ಚೆನ್ನಾಗಿ ಬಂತು. ಅವಾಗ ಮತ್ತೆ ಉಮಾಪತಿಯವ್ರು ಬಂದರು, ಏನು ಇಡೋಣ ಟೈಟ್ಲು, ಇನ್ನೂ ಟೈಟ್ಲು ಏನು ಇಟ್ಟಿರಲಿಲ್ಲ. ಆವಾಗ ಉಪಾಧ್ಯಕ್ಷ ಇಡೋಣ, ಈ ಸಖತ್ತಾಗಾಯ್ತಲ್ಲ ಅಂದ್ರು ಟೈಟ್ಲು ಅಂದ್ಬಿಟ್ಟು ಬೇರೆ ಯಾರ ಹತ್ರನೂ ಇತ್ತು. ಮತ್ತೆ ಈಸ್ಕೊಂಡು ಅದನ್ನ ತಗೊಂಬಂದು ಇಲ್ಲಿಟ್ರೆ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ. ಇದನ್ನೇ ಎತ್ತು ಮತ್ತೆ ಎಲ್ಲಾ ಕೂತ್ಕೊಂಡು ಉಪಾಧ್ಯಕ್ಷ ಮಾಡೋಣ, ಅಧ್ಯಕ್ಷ 2 ತರ ಇದನ್ನ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಎಲ್ಲನ ಅಷ್ಟು ಚೇಂಜ್ ಮಾಡಿ ಮತ್ತೆ ಈಗ ಅದೇ ಗೆಜ್ಜೆಪುರ ಶಿವರುದ್ರೇಗೌಡರು ಅಲ್ಲಿ ಈಗ ಅಧ್ಯಕ್ಷರಿಲ್ಲ, ಹೆಂಗೋನು ಮದುವೆ ಆಗಿ ಅವರು ಶಿವರುದ್ರೇಗೌಡರು ವೈರಿಗಳು. ಅದರಲ್ಲಿ ಅವ್ರ ಮಗಳನ್ನೇ ಡೌಡ್ ಮದುವೆ ಆಗ್ಬಿಟ್ಟು ಹಳಿಯ ಮಾವ ಆಗ್ಬಿಟ್ರು. ಈ ಮೂರಲ್ಲಿ ಕಿರಿಕು ಬರೀಕ್ ಇರೋದೇ ಇರೋಲ್ಲ, ಕ್ಯಾಟರ್ ಇದ್ದಿದ್ದವ್ರು ಅಧ್ಯಕ್ಷರು. ಇದು ಯಾರಿದ್ದಾರೆ ಬಿಟ್ರೆ ಉಪಾಧ್ಯಕ್ಷ. ಇವನು ಇಟ್ಕೊಂಡು ಶಿವರುದ್ರೇಗೌಡ್ರದ್ದು ಹಂಗ್ ತಗೊಂಡೋದ್ರೆ ಹೆಂಗಿರುತ್ತೆ ಅಂತ ಹಂಗ್ ಕೂತ್ಕೊಂಡು ಹಂಗ್ ಶುರುವಾಗಿ ಉಪಾಧ್ಯಕ್ಷ ಹಂಗ್ ಬಂತು. ಸೂಪರ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಟೋಟಲ್ ನಿಮ್ದು? ಓಕೆ. ಅಂದ್ರೆ ಸೆಟ್ ಅಲ್ಲಿ ನಿಮ್ಗೆ ಸೀರಿಯಲ್ ಕಂಪೇರ್ ಮಾಡಿದ್ರೆ ಸಿನಿಮಾದಲ್ಲಿ ತುಂಬಾ ಕಷ್ಟ ಅನ್ಸಿದ್ದೇನು? ಅಂದ್ರೆ ನೀವು ಹೇಳೋದು ಹೆಂಗೆ ಅಂತಂದ್ರೆ ಸೀರಿಯಲ್ ಅವ್ರಿಗೆ ನಾವು ಸಿನಿಮಾ ಎಲ್ಲಿ ಕಷ್ಟ ಆಗುತ್ತೆ. ಅಲ್ಲ 10 ಪೇಜು 1 ಅವರ್ಲೇ ಹೇಳ್ಬೇಕು. ನಾನು ಸೀರಿಯಲ್ ಮಾಡಿದ್ದೀನಲ್ಲ, ಬಟ್ ನಮ್ಗೆ ಇಷ್ಟೆಲ್ಲ ಡೈಲಾಗ್ ಕೊಡ್ತಿರ್ಲಿಲ್ಲ. ನಮ್ದು ಅಲ್ಲೂ ಸೈಡ್ ಕ್ಯಾರೆಕ್ಟರ್ ಇರೋದಲ್ಲ, ನಮ್ಗೆ ಒಂದು 5 ಪೇಜ್ ಡೈಲಾಗ್ ಇದ್ರೆ ನಮ್ಗೆ ಒಂದು 4-5 ಇರೋವು. ಈ ಅಮ್ಮ ಅಂತೂ ಈ ಸ್ಕೂಲ್ ಮಕ್ಕಳ ತರ ಬ್ಯಾಂಕ್ ಮಾಡ್ಕೊಂಡ ಓದ್ ಕಡುಗುತ್ತ. ಹೌದಾ? ಸಿಗಲ್ ಟೇಕರ್ಟಿಸ್ಟ್ 100%. ಸಿಕ್ಕಾಪಟ್ಟೆ ಅಂದ್ರೆ ಸೀರಿಯಲ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದು ತುಂಬಾ ಪ್ಲಸ್ ಅಂತ ಅನ್ಸುತ್ತೆ ಸರ್. ಅಲ್ಲಿ ತುಂಬಾ ಕಲಿತೀವಿ ನಾವು. ಅದೊಂಥರ ಫೌಂಡೇಶನ್ ತರ ಹಾಕಿ ಆಮೇಲೆ ಬೆಳೆಯಕ್ಕೆ ಈಸಿ ಆಯ್ತು ನನ್ಗೆ ಆಕ್ಚುಲಿ. ಇಲ್ಲಿ ಬಂದ್ಮೇಲೆ ಅವ್ರು ಹೇಳ್ದಾಗೆ ನಾವಿಬ್ರು ಟೇಕ್ ತಗೊಳ್ತಿರೋದು ಕಮ್ಮಿ. ಯೂಶಲಿ ಬಿಲ್ಡಪ್ ಶಾರ್ಟ್ಸ್ಗೆ ಜಾಸ್ತಿ ಟೇಕ್ ತಗೋತಿದ್ವಿ ಹೊರತು ಡೈಲಾಗ್ಸ್ ಎಲ್ಲ ಇಬ್ರು ಪಟ್ ಅಂತ ಹೇಳ್ತಿದ್ವಿ. ಆಮೇಲೆ ಅವ್ರು ಹೇಳ್ದ ಕಾಮಿಡಿ ಸೆನ್ಸ್ ಇಬ್ರದ್ದು ಮ್ಯಾಚ್ ಆಗ್ತಿತ್ತು. ಅವ್ರನ್ನ ಮ್ಯಾಚ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಮೇಲೆ ಈ ತರ ಒಂದಿರುತ್ತೆ. ನಾನ್ ಸುಮ್ನೆ ಕ್ಯಾಶುಯಲ್ ಆಗಿ ಹೇಳ್ತಿದ್ದೆ. ಅವ್ರು ಇವಾಗ ಯಾವ್ದು ಇಂಟರ್ವ್ಯೂ ಕೂತಾಗ ಹೇಳುವಾಗ ಅಂದ್ರೆ ಕಾಮಿಡಿ ಸೆನ್ಸು ಇರ್ಬೇಕು ಹೀರೋಯಿನ್ಗೆ ಅಂದಾಗ ನಾನು ಹಿಂಗೂ ಇರುತ್ತೆ, ಅದ್ರ ಮೇಲೂ ಜಡ್ಜ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಟ್ ಸಿನಿಮಾ ಸ್ವಲ್ಪ ಧಾರಾಳವಾಗಿ ಖುಷಿಯಾಗಿ ಮಾಡಿದ್ದು. ಅದು ಹೆಕ್ಟಿಕ್. ಅದು ಬೆಳಗ್ಗೆ ಏನು 6 ಗಂಟೆಗೆ ಹೋಗ್ತೀವಿ, 10 ಗಂಟೆಗೆ ಬರ್ತೀವಿ, ನಮ್ಗೆಲ್ಲ ಆರಾಮಾಗಿತ್ತು. ಹೊಸ ನೀರು ಬಂದ್ರೆ ಹಳೆ ನೀರು ಹೆಂಗ್ ಹೋಗ್ತದೆ ನಿಜ. ಅದು ಅಲ್ಲಿ ಕಷ್ಟ, ಅಲ್ಲಿ ಸಿಕ್ಕಾಪಟ್ಟೆ ಹೆಕ್ಟಿಕ್ ಇರುತ್ತೆ. ಈಗ ಅಷ್ಟೊಂದು ಹೆಕ್ಟಿಕ್ ಇಲ್ಲ ಅಂತ ಹೇಳ್ತೀವಿ.
ಕಷ್ಟ ಕಷ್ಟ ಈ ಕಷ್ಟ ನೋಡಿ ನಾವು ಕಷ್ಟ ಕೊಟ್ಟಿಲ್ಲ ಹೌದಾ ನಿಜ. ಸಿನಿಮಾ ನೋಡಿದ್ರ? ಸಿನಿಮಾ ಎಲ್ಲರೂ ನೋಡಿದ್ವಿ, ನಾನ್ ನೋಡಿಲ್ಲ. ಇವ್ರು ನೋಡಿಲ್ಲ. ಫಸ್ಟ್ ಮೂವಿಗೆ ನಿಮ್ಗೆ ಊರಿಗೆ ತೋರಿಸ್ತಾರ, ನೀವು ನೋಡ್ರಿ. ತೋರಿಸ್ತಿದ್ರು, ನಾನ್ ಬರ್ಲಿಲ್ಲ. ಇದಿನ್ನೂ ನೀವೆಲ್ಲರೂ ಸರ್, ನಮ್ಮ ಅಪ್ಪನೂ ಸರ್ ಖುದ್ದಾಗಿ ಸಿನಿಮಾ ನೋಡಿದ್ದಾರೆ. ನನಗೆ ಜನರ ಜೊತೆ ನೋಡ್ಬೇಕು ನಾನು 26ಕ್ಕೆ. ಇವ್ರ ಫ್ಯಾಮಿಲಿ ಮತ್ತೆ ಪ್ರೊಡ್ಯೂಸರ್ ಫ್ಯಾಮಿಲಿ, ಡೈರೆಕ್ಟರ್ ಫ್ಯಾಮಿಲಿ, ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಕೂತ್ಕೊಂಡು ನೀಟಾಗಿ ನೋಡಿ, ಮಕ್ಳಿಗೆ ಹೆಂಗಸರಿಗೆ ಕಣ್ಣಲ್ಲೆಲ್ಲ ನೀರು ಬಂತು. ನಾನೆಲ್ಲ ಅನ್ಕೊಂಡೆ ನಮಗ್ ನಗು ಬರಲ್ಲ, ನಾವೊಂದು ಅಟ್ಲೀಸ್ಟ್ ಒಂದು ಆಲ್ರೆಡಿ ಒಂದು 50-60 ಸಲ ನೋಡ್ಬಿಟ್ಟಿರ್ತೀವಿ. ನಮ್ಗೆ ಪಿಕ್ಚರ್ ನೋಡ್ಬೇಕಾದ್ರೆ ನಾನು ಯಾರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಬರೀ ಅದೇ ನೋಡೋದಾಗಿರುತ್ತೆ. ಬಟ್ ಸಖತ್ ಖುಷಿ ಆಗೋಯ್ತು. ಈಗ ದೊಡ್ಡವ್ರಿಗೇನೋ ನಮ್ಮ ಪಿಕ್ಚರು, ಈಗ ಡೈರೆಕ್ಟರ್ ಫ್ಯಾಮಿಲಿಗೆ ಅವರು ನನ್ನ ಗಂಡ ಡೈರೆಕ್ಟ್ ಮಾಡಿರೋದು ಅನ್ಬೋದು, ಪ್ರೊಡ್ಯೂಸರ್ ಅವರೇ ಸ್ಮಿತಾ ಉಮಾಪತಿ ಅವರು, ಅವ್ರ ತಾಯಿಗೆ ನಮ್ಮ ಸೊಸೆದು ನಮ್ಮ ಮಗನ ಪಿಕ್ಚರ್. ಬಟ್ ಮಕ್ಳು ಗೊತ್ತಿಲ್ಲ ಅಲ್ಲ, ಮಕ್ಳು ಏನಿರುತ್ತೆ ಅದು ಅಷ್ಟೇ ನೋಡ್ತಾರೆ. ಮಕ್ಳು ಎಂಜಾಯ್ ಮಾಡೋದ ಮಜಾ ಮಾಡಿ ಕಣ್ಣಲ್ಲೆಲ್ಲ ನೀರು ಹಾಕೊಂಡು ಅಲ್ಲ ಅನ್ಕೊಂಡು ಹಬ್ಬ ನಮ್ದು ಫ್ಯಾಮಿಲಿಗೆ 100% ಇಷ್ಟ ಆಗ್ಬಿಡುತ್ತೆ ಅಂತ. ನಾನು ಇದರಲ್ಲಿ ಸಾಂಗಲ್ಲಿ ನಿಮ್ದು ಡ್ಯಾನ್ಸ್ ನೋಡಿದೆ. ಆ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ನಾನು. ನಮ್ಗೆ ಗೊತ್ತಿಲ್ಲ ಮೊದ್ಲೆಲ್ಲ ನಾನು ಏನ್ ಡೌನ್ ಮಾಡ್ಬಿಡ್ತಿದ್ದೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಡ್ಯಾನ್ಸ್ ಮಾಡೋದು. ಅದಕ್ಕೆ ನಮ್ಗೆ ಹೀರೋಗಳ ಜೊತೆ ನಮಗೂ 4 ಸ್ಟೆಪ್ ಹಾಕಿರೋರಲ್ಲ, ಫಸ್ಟ್ಗೆ ಮಾಡಲ್ಲ ಅಂದ್ರೆ ಕೈ ಅಂದ್ಬಿಡ್ತಾರಲ್ಲ, ಓಕೆ ಮಾಡೋಣ ಅದ್ರಲ್ಲಿ ಏನಿದೆ ಅಂದ್ಬಿಟ್ಟು ಅಲ್ಲಿ ಮಾಡ್ತಿರೋದು. ಟೇಕಲ್ಲಿ ಬೇಕು ಅಂತ ಹೋಗ್ಬಿಡೋದು. ಅವ್ರಿಗೆ ಟೈಮ್ ಹೋಗ್ತಿರುತ್ತಲ್ಲ, ಬರೀ ಆ ಕಡೆ ಓಕೆ ಥ್ಯಾಂಕ್ ಯು ಅಂತ ಒಂದು ಮಾಡ್ಬಿಟ್ರೆ ಫುಲ್ ಮಾಡಿಸ್ತಾರಲ್ಲ, ಒಂದ್ ಸ್ಟೆಪ್ ಹಾಕ್ಬಿಟ್ರೆ. ಅದಕ್ಕೆ ನೋಡ್ರಿ ಜಾಸ್ತಿ ಸಾಂಗ್ ಎಲ್ಲ ನಮ್ದು ಸೂಪರ್ ಇಲ್ಲ ಅಂದ್ರೆ ಎಲ್ಲ ನಿಂತ್ಕೊಂಡೆ ಅನ್ನೋದು. ನಮ್ಗೆ ಈ ತಮಟೆ ಗಿಂಟೆ ಸೌಂಡ್ಗೆ ಕೊಡೋದು ಅಭ್ಯಾಸ. ಈ ಮೂವ್ಮೆಂಟ್ಸ್ ಅಂತ ಅದೇನೋ ಲೆಗ್ ಮೂವ್ಮೆಂಟ್, ಕೈ ಪೈ ಅದು ಇದು ಅವೆಲ್ಲ ಬರಲ್ಲ. ಇದ್ರಲ್ಲಿ ಇದಿಲ್ಲ, ಇದ್ರಲ್ಲಿ ಸೈಡ್ ಹೋಗಂಗಿಲ್ಲ ಅಲ್ಲ. ಬಟ್ ಒಂದು ತಿಂಗಳು ಪ್ರಾಕ್ಟೀಸ್. ಅದೇನೋ ದರ್ಶಿನಿ ಅಂತ ಕೋರಿಯೋಗ್ರಾಫರು, ಅವರು ಫಸ್ಟ್ ಟೈಮ್ ಲೇಡಿ ಕೋರಿಯೋಗ್ರಾಫರ್ ನಮ್ಮ ಇದಕ್ಕೆ ಅಂದ್ರೆ ಹಿಂದೆ ಮಾಡಿದ್ದಾರೆ. ಈಗ ನಮ್ ಸಾಂಗ್ಗೆ ಫಸ್ಟ್ ಕೋರಿಯೋಗ್ರಫಿ ಮಾಡಿದ್ರು. ಸೂಪರ್ ಮಾಡಿದ್ರು. ಆ ಹುಡುಗಿ ಪಾಪ ಬಂದು ಪರ್ಸನಲ್ ಆಗಿ ಅದೇನೋ ಒಂಚೂರು ಮೂವ್ಮೆಂಟ್ ಗಳು ಹಿಂಗಿರ್ಬೇಕು, ಅದೇನೋ ಬೇಸಿಕ್ ಅಂತೆ. ಈಗಲೂ ಒಂದು ತಲೆಗಳಿಲ್ಲ ನಂಗೆ. ನನ್ಗೆ ಅದೊಂದು 15-20 ದಿನ ಹೇಳಿದ್ದೆ, ಡೈಲಿ ಬಂದ್ರೆ ಹಿಂಗ ಅನ್ಬೇಕು. ಬೇಡ ನಿಲ್ಸ್ಬಿಡು ತಾಯಿ, ನೀನ್ ಸಾಂಗ್ಗೆ ರೆಡಿ ಮಾಡ್ಕೊ ಮೂವ್ಮೆಂಟ್ಗಳನ್ನ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದು 15 ದಿನ. ಇದು ಯಾವ್ದೋ ಸ್ಕೂಲಲ್ಲಿ ಮಕ್ಕಳು ಯೂನಿಯನ್ ಡೇ ಡ್ಯಾನ್ಸ್ ಮಾಡ್ದಂಗೆ ಆಗಿರ್ತಿತ್ತು. 100%. ಅಯ್ಯೋ ಅಟ್ಲೀಸ್ಟ್ ಅಲ್ಲಿ ಮಕ್ಕಳಿಗಾದ್ರೆ ಈಸಿದು ಅದ್ ಹೇಳ್ಕೊಟ್ಬಿಡ್ತಾರೆ. ಇಲ್ಲ ಅದೇನು ಹಿಂಗ್ ತಿರ್ಗಿಸ್ಬೇಕು ಹಂಗ್ ತಿರ್ಗಿಸ್ಬೇಕು, ಒಳಗಡೆ ಲಿಗಮೆಂಟ್ ಗಳೆಲ್ಲ ಇರ್ತಾವಲ್ಲ. ಏನಾಗ್ತಿದೆ ಇದು, ಯಾವ ಹೊಸದು ಪ್ರೆಸೆಂಟ್ ಲೈಫಲ್ಲಿ ಫಸ್ಟ್ ಟೈಮು ಅಂತ. ನಾನ್ ಸಾಂಗ್ ಮುಗಿಸ್ಕೊಂಡ್ ಬರ್ತಿದ್ನಲ್ಲ, ಹಿಂಗ್ ಬಂದು ಮನೇಲಿ ಹಿಂಗ್ ಸೋಫಾ ಮೇಲೆ ಕೂತು ಅಲ್ಲೇ ಮಾಡ್ಕೊಂಡು ಸುಸ್ತಾಗ್ಬಿಟ್ಟು ಇದು ಅಂದ್ರೆ ತುಂಬಾ ಡಿಫಿಕಲ್ಟ್ ಕ್ವಶನ್ ಅದೇ ಅನ್ಸುತ್ತೆ ನಮ್ಗೆ. ಆಮೇಲೆ ಅವ್ರ ಡಾನ್ಸ್ ಫಾರ್ಮ್ ಯೂಶುವಲಿ ಅವಳ ಕ್ಲೋಸ್ ಫ್ರೆಂಡ್, ಅವ್ರ ಡಾನ್ಸ್ ಫಾರ್ಮ್ ಸಿಕ್ಕಾಪಟ್ಟೆ ಕಷ್ಟ. ಕ್ಲೋಸ್ ಫ್ರೆಂಡ್ ಏನಿಲ್ಲ ಇರಮ್ಮ, ಸಾಂಗ್ ಆದ್ಮೇಲೆ ಫ್ರೆಂಡ್ ಆಗಿದ್ದು. ಅಂದ್ರೆ ಏನ್ ಡೌಗಳು ಮಾಡ್ತಾರೆ ಅಂದ್ರೆ ಸತ್ಯ ಮಾತಾಡ್ಬೇಕು. ಅವಾಗಿಂದ ಸತ್ಯದ ತಾನೇ ಮಾತಾಡ್ತಿರೋದು. ಕ್ಲೋಸ್ ಫ್ರೆಂಡ್ ಅಂದ್ರೆ ಅವಳ ಡಾನ್ಸ್ ಫಾರ್ಮ್ ಏನು ಅಂತ ನನಗೆ ಗೊತ್ತು. ಅವ್ರು ಸಿಕ್ಕಾಪಟ್ಟೆ ಕಷ್ಟ ಲೆಗ್ ಮೂವ್ಮೆಂಟ್ಸ್. ನಿಮ್ಮನ್ನ ಹೊಗಳಕ್ ಬಂದ್ರೆ ವಾಪಸ್ ನನಗೆ ಹೇಳ್ತೀರಾ ನೀವು. ಸೊ ಆ ತರ ಹೊಗಳ ತಗೊಳ್ರಿ, ಸತ್ಯ ಹೇಳ್ಬಿಟ್ಟು ಹೊಗಳ್ಬೇಕು. ಸತ್ಯನೇ ಹೇಳ್ತೀರಾ. ಆ ಹುಡುಗಿ ಬಂತು ಆಯ್ತಾ, ನಟ ಸಾರ್ವಭೌಮದಲ್ಲಿ ನನ್ ಪರಿಚಯ ಆಗಿದ್ದು. ಅದ್ರಲ್ಲಿ ಅಪ್ಪು ಸರ್ದು ಈ ಸ್ಪೆಷಲ್ ಡ್ಯಾನ್ಸ್ ಗಳೆಲ್ಲ ಇದ್ರೆ ಜಾನಿ ಮಾಸ್ಟರ್ ಅಂತಿದ್ದಾರೆ. ಅಪ್ಪು ಸರ್ದೆಲ್ಲ ಅವ ಏನೋ ಮಾಡ್ತಿದ್ರು. ಅದ್ರಲ್ಲಿ ಈ ಹುಡುಗಿ ಏನ್ ಪಣ್ ಅಂತ ಎದುರು ಹಿಂಗೆಲ್ಲ ತಿರುಗಿ ಪಾರ್ಗಿ ಎಲ್ಲ ಜಂಪ್ ಮಾಡೋಣ. ಯಾರು ಮಾತಾಡ್ತಾರೆ, ಅವರೆಲ್ಲ ತೆಲುಗುನವ್ರಲ್ವಾ. ಆಮೇಲೆ ಮಾತಾಡಿದ್ರೆ ಹುಡುಗಿ ಕನ್ನಡದಲ್ಲಿ ಮಾತಾಡ್ತು. ನೀವು ಕನ್ನಡದವ್ರ ಅದು ತುಮಕೂರು ಸಾರ್ ಹಂಗೆ ಹಿಂಗೆ ಅಂತ. ಸೊ ಹುಡುಗಿದಿತ್ತು, ನಾ ಏನಾದ್ರು ಮಾಡಿದ್ರು ಒಂದ್ಸಲ ಮಾಡಿಸ್ಬೇಕಲ್ಲ ಅನ್ನೋದಿತ್ತು. ಹೆಂಗೋ ನಮ್ಮ ಉಪಾಧ್ಯಕ್ಷ ಬಂತಲ್ಲ, ಮಾಡ್ಸೋಣ ಅಂತ ಓಕೆ ಕರೆದು ನಾನು ಡಬ್ಬಿಂಗ್ ಮಾಡ್ತಾ ಇದ್ವಿ. ಆವಾಗ ಹುಡುಗಿ ಬಂತು ಡಬ್ಬಿಂಗ್ ಸ್ಟುಡಿಯೋ, ಮೇಡಮು ಮಾಡ್ತಿದ್ರು. ಅವ್ನು ಹೆಂಗ್ ಒಳಗಡೆ ಬಂದ್ಬಿಟ್ಟು ಹಾಯ್ ಸರ್, ನಾನು ಹಾಯ್ ಅಂತ. ಇವ್ರಿಗೆ ನಮ್ಮ ಇವರು ಕೋರಿಯೋಗ್ರಾಫರು. ಸೊ ವಾಟ್, ನಾನು ಹಾಯ್ ಹೇಳ್ರಿ, ನಾನೇ ಕೇಳ್ಬೇಕು. ಯಾರು ಮೇಡಮ್ ಈಗ ಕ್ಲೋಸ್ ಫ್ರೆಂಡ್ ಅಂತ ಅವ್ರಲ್ಲ, ಅವ್ರಿಗೇನೆ ಈಗ ಅಂದಿದ್ದು. ಈಗ ಮಾತಾಡಿ ನೀವು, ಈಗಿಲ್ಲ ಈ ಕ್ಲೋಸ್ ಫ್ರೆಂಡ್ ನೀವು ಮಾತಾಡಿ.
ಅಂದ್ರೆ ಅವ್ಳ ಡಾನ್ಸ್ ಫಾರ್ಮ್ ಅವಳು ನನಗೆ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾಳ. ನನಗೆ ಐ ಲವ್ ಡಾನ್ಸಿಂಗ್. ಸೊ ನನಗೆ ಹೇಳ್ತಿರುವಾಗ ನಾನ್ ನೋಡಿರೋದ್ರಲ್ಲಿ ಅವರು ನೀನ್ ಬೇಗ ಗ್ರಾಸ್ ಮಾಡ್ತೀಯ, ಬಟ್ ಅವ್ಳು ಡಾನ್ಸ್ ಫಾರ್ಮ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಆ ರೇಂಜಿಗೆ ಡಾನ್ಸ್ ಮಾಡಿದ್ದಾರೆ ಅಂದ್ರೆ ಲೆಗ್ ಮೂವ್ಮೆಂಟ್ಸ್ ಇರ್ಬೋದು. ಹುಡುಗಿರ್ ನಾವೇನೋ ಸ್ವಲ್ಪ ಗ್ರೇಸ್ ಅಲ್ಲಿ ನಕ್ಬಿಟ್ಟು ಕ್ಲೋಸ್ ಅಲ್ಲಿ ಒಂದ್ ಸ್ವಲ್ಪ ಶಾರ್ಟ್ಸ್ ತಗೊಂಡ್ಬಿಟ್ರೆ ಸಕ್ಕದಾಗಿ ಚೆನ್ನಾಗ್ ಮಾಡ್ತಾರೆ ಡಾನ್ಸ್. ಬಟ್ ಹುಡುಗರು ದೇ ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್. ಲೆಗ್ ಮೂವ್ಮೆಂಟ್ಸ್ ಇರ್ಬೋದು, ಅಪ್ಪರ್ ಬಾಡಿಗಿಂತ ಲೋವರ್ ಬಾಡಿನೇ ಜಾಸ್ತಿ ಕೆಲಸ. ಸೊ ಅದನ್ನ ಚೆನ್ನಾಗಿ ಡಾನ್ಸ್ ಮಾಡ್ತಿರೋದು. ಹಿಂಗ್ ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ಲ ನಾನು. ಬೇರೆ ಬೇರೆ ಕ್ವಶನ್ ಸತ್ಯ ಮಾತಾಡ್ತಿರೋದು. ಇಲ್ಲ, ಭಯ ಹೋಗಿದೆ ಯಾರಿಗೆ ಭಯ ಇಲ್ವೇ ಇಲ್ಲ. ಎಲ್ಲಿ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಅದೆಲ್ಲ ಜೊತೆಲೆಲ್ಲ ಮಾಡ್ತೀವ ನಾವು ಅಂತ ಅನ್ಸ್ತು. ಕ್ಯಾಮ್ರಾ ಇರೋದಿಲ್ಲ. ಅವಾಗ ಭಯ ಇತ್ತು ನಂಗೆ. ಎಷ್ಟೋ ಕಡೆ ನೀವೇ ನೋಡಿದಿರ ತಾನೆ ಅದು ಪ್ರೆಸ್ ಮೀಟ್ ಅಲ್ಲೆಲ್ಲ ಹೆಂಗಿದೀನಿ ನಾನು ಫುಲ್ ಭಯ ಪಡ್ಕೊಂಡು. ಸ್ಟಾರ್ಟಿಂಗ್ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಒಂದಷ್ಟು ಜನ ಬೈದು ಬಿಟ್ಟಿದ್ರು. ಇದು ಗೊತ್ತಿಲ್ಲ ಪಾಪ, ಫಸ್ಟ್ ಟೈಮ್ ಅಲ್ವಾ ಮೀಡಿಯಾ ಗಿಡಿಯಾ ಎಲ್ಲ ಮುಂದೆ ಮಾತಾಡೋದು. ನಮ್ದು 3 ದಿನ ಕೇಳಿದಾರೆ ಇವರು ಕ್ಯಾಮ್ರಲ್ಲಿ ಎಲ್ರಿಗೂ ಇಲ್ಲ ಹುಡುಗಿ ಸಿಕ್ಕಾಬಿಟ್ಟು ಆಟಿಟ್ಯೂಡ್ ಅನ್ನೋ ಫೀಲ್ಗೆ ಬಂದ್ಬಿಟ್ಟಿದ್ರು. ಅಂದ್ರೆ ಸೀರಿಯಲ್ ಅಲ್ಲಿ ನೋಡಿರ್ತಾರಲ್ಲ. ಅಲ್ಲ ಫಸ್ಟ್ ಟೈಮ್ ಇಟ್ಟಾಗ ಟೆನ್ಷನ್ ಗಾಬರಿಲಿ ಏನ್ ಮಾತಾಡ್ಬೇಕು ಗೊತ್ತಾಗದೆ. ನೀವು ಕತೆ ಕೇಳಿದ್ರೆ ನಾನು ಇನ್ನೂ ಕತೆ ಕೇಳಿಲ್ಲ ಆಕ್ಚುಲಿ ಇದು ಬಂದಾಗ ಅಂತ ಅದೇನೋ ಮಾತಾಡ್ಬಿಡ. ಪಾಪ ಗೊತ್ತಿಲ್ಲ ಚೈಲ್ಡ್ ಹೇಳ್ತಾರ, ಅದು ಚೈಲ್ಡಿಶ್ನೆಸ್, ಆಟಿಟ್ಯೂಡ್ ಅಲ್ಲ. ಓಕೆ, 26 ಸಿನಿಮಾ ರಿಲೀಸ್ ಇದೆ. ಹೌದು, ಒಳ್ಳೇದಾಗ್ಲಿ. ಐ ಎಕ್ಸ್ಪೆಕ್ಟ್ ಚಿಕ್ಕಣ್ಣ ಟು ಬಿ ಎ ಸೂಪರ್ ಸ್ಟಾರ್ ಇನ್ ದಿಸ್ ಮೂವಿ. ಅಂದ್ರೆ ಅಧ್ಯಕ್ಷ ಹೆಂಗೋಗಿದ್ಯೋ ಅದರ 2 ಪಟ್ಟು ಚೆನ್ನಾಗಿ ಹೋಗ್ಬೇಕು. ಮತ್ತೆ ಇನ್ನೊಂದೇನು ಖುಷಿ ಅಂತಂದ್ರೆ ಕನ್ನಡ ಸಿನಿಮಾಗಳ ಸೀಸನ್ ಚೆನ್ನಾಗಿದೆ. ಆಮೇಲೆ ಈ ಸೀಸನ್ ಅಲ್ಲಿ ಹಿಟ್ಗಳಾಗಿದಾವೆ, ಇಲ್ಲ ಅಂತಲ್ಲ. ಬಟ್ ಈ ಜಾನರ್ ಅಲ್ಲಿ ಯಾವ ಸಿನಿಮಾ ಹಿಟ್ ಆಗಿಲ್ಲ. ಅಂದ್ರೆ ಕಾಮಿಡಿ ಜಾನರ್ ಅಲ್ಲಿ ಯಾವ ಬಂದಿಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಚಿಕ್ಕಣ್ಣಗೆ ನನ್ನ ಪ್ರಕಾರ ಬರೀ ಹೆಣ್ಮಕ್ಳೇ ಗೆಲ್ಸ್ಬಿಡ್ತಾರೆ, ಹೆಂಗಸರು ಥಿಯೇಟರ್ ಗೆಲ್ಸ್ಬಿಡ್ತಾರೆ. ಅಂದ್ರೆ ಆ ಲೆವೆಲ್. ಸರ್ ಅಂದ್ರೆ ಇವಾಗ ಬೇರೆ ಕಡೆ ಕಾಮಿಡಿಯನ್ ಆದ್ಮೇಲೆ ಹೀರೋ ಆದ್ಮೇಲೆ ಇವ್ರು ನಾನು ಇಷ್ಟ ದಿನ ಅವ್ರು ಓಡಾಡಿದ ಪ್ರಕಾರ ಅವ್ರು ಗಳಿಸಿರೋ ಪ್ರೀತಿ ಎಲ್ಲಾ ಜನದ ಜೊತೆ ಅಂದ್ರೆ ಇಂಡಸ್ಟ್ರಿ ಒಳಗೆ ಆ ಚಾನ್ಸೇ ಇಲ್ಲ. ಇವ್ರು ಯಾರಿಗೆ ಫೋನ್ ಮಾಡಿದ್ರು ನಂಗೆ ಈ ತರ ಹಿಂಗಂದ್ರೆ ಅವ್ರು ಈಸಿ ಮಾಡ್ಕೊಟ್ಬಿಡ್ತಾರೆ. ಸೊ ಅಷ್ಟು ಪ್ರೀತಿ ವಿಶ್ವಾಸ ಅವ್ರಾಗ್ಲೇ ಗಳಿಸ್ಬಿಟ್ಟಿದ್ದಾರೆ. ಸೊ ನೀವ್ ಹೇಳ್ದಂಗ ಹೌದು, ಹೆಂಗಸರು ಸಿನಿಮಾನ ವಿಶೇಷವಾಗಿ ಹೆಂಗಸಿಗೆ ಒಂದು 4 ಮಾತು ಹೇಳಿ. ಖಂಡಿತವಾಗ್ಲು. ಯಾಕಂದ್ರೆ ನಮ್ಮ ನಿರ್ಮಾಪಕರು ಹೆಂಗಸ್ರೆ. ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಲ್ಲ, ಮುಂಚೆ ಎಲ್ಲ ಇರ್ತಿರ್ಲಿಲ್ಲ ನಂಗೆ. ಈಗ ಯಾರೇ ಸಿಕ್ಕು ಒಂದಷ್ಟು ಜನ ಹೆಂಗಸರುಗಳು ಈಗ ಮಾತಾಡ್ಸಕ್ ಶುರುವಾಗವ್ರೆ. ಮಾತಾಡಿದ ತಕ್ಷಣ ಅವ್ರು ಹೇಳೋದು ಒಳ್ಳೇದಾಗ್ಲಪ್ಪ, ನಾವು 26 ಫ್ಯಾಮಿಲಿ ಸಮೇತ ಹೋಗಿ ನೋಡ್ತೀವಿ ಅಂತ. ಈಗ ಜಿಮ್ಗೆ ಹೋದಾಗ ಅಲ್ಲೊಂದಷ್ಟು ಜನ, ಈಗ ನಮ್ಮ ಲಿಫ್ಟಲ್ಲಿ ನೋಡ್ಬೇಕಾದ್ರೆ ಅಕ್ಕಪಕ್ಕದ ಮನೆಯವರು, ಅಲ್ಲಿ ಅಕ್ಕಪಕ್ಕದ ಮನೆಗೆ ಕೆಲ್ಸಕ್ಕೆ ಬರೋರು, ಅವ್ರುಗಳೆಲ್ಲ ಹೆಂಗಸರುಗಳು. ನಾನು ಹೆಂಗಸರು ಥಿಯೇಟ್ರಿಗೆ ಹೋಗ್ತೀವಿ ಅಂತ ಹೇಳ್ತಿದಾರಲ್ಲ. ಸರಿ, ಹೆಂಗಸರು ಥಿಯೇಟ್ರಿಗೆ ಬಂದ್ಬಿಟ್ರೆ ಅದು ಬ್ಲಾಕ್ ಬಸ್ಟರ್. ಯಾಕಂದ್ರೆ ಅವ್ರು ಒಬ್ರೇ ಬರಲ್ಲ, ನಿಜ. ಗಂಡ ಮಕ್ಳು ಎಲ್ಲರನ್ನೂ ಕರ್ಕೊಂಡ್ ಬರ್ತಾರೆ. ಹೌದು, ಬರ್ಲಿಲ್ಲ ಬಿಡಲ್ಲ ಬಿಡಿ. ಹೌದು, ಗಂಡ ಬೇಕಾದ್ರೆ ಸಿಂಗಲ್ ಆಗಿ ನೋಡ್ಕೊಂಡ್ ಬರ್ಬೋದು. ಬರ್ತೀರಾ ಬರಲ್ವ? ಬರ್ತೀರಾ ಬರಲ್ವ ಅಲ್ಲ, ಬರ್ಬೇಕು. ಹಂಗಾಗಿ ಆಮೇಲೆ ನಾವು ಹೆಂಗಸರು ಪರನು ನಿಂತಿದೀವಿ ಪಿಕ್ಚರ್ ಅಲ್ಲಿ. ಹೌದಾ? ನೋಡ್ದೆ ಟ್ರೈಲರ್ ಅಲ್ಲಿ. ಹೆಂಗಸರು ಕಣ್ಣು ಅದಾದ್ಮೇಲೆ ಇನ್ನೂ ಕಂಟಿನ್ಯೂಸ್ ಡೈಲಾಗ್ ಇದೆ. ಹೆಣ್ಣಿನ ಮಹತ್ವದ ಬಗ್ಗೆ ನಿಮಗೆ ಗೊತ್ತೇನ್ರೋ? ನೀವು ತಾಳಿ ಕಟ್ಟಿದ್ರೆ ಒಂದೇ ಒಂದು ಉದ್ದೇಶಕ್ಕೆ ತಂಗಾಳಿ ತರ ಇದ್ದಾಳೆ, ತಿರುಗಿ ಬಿದ್ರೆ ಬಿರುಗಾಳಿ ಅಂತ. ಸೊ ಫುಲ್ ಹೆಂಗಸರಿಗೆ ಸಿಕ್ಕಾಪಟ್ಟೆ ಫೇವರ್ ಮಾಡಿದ್ವಿ. ಹಂಗಾಗಿ ಹೆಂಗಸರು ಮಕ್ಕಳು ಎಲ್ಲರೂ ಬಂದು 26ನೇ ತಾರೀಕು ನಮ್ಮ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಆ್ಯಂಡ್ ಮಲೈಕಾ, ನನಗನ್ಸುತ್ತೆ ನಿಮ್ಮ ಸಿನಿಮಾದ ಫ್ಯೂಚರ್ನ ಕನಸು ಎಲ್ಲ 100% ಒಳ್ಳೆ ಟ್ರ್ಯಾಕಲ್ಲಿ ಓಪನ್ ಆಗಿದೆ. ಸೊ ಒಂದು ಸಕ್ಸಸ್ಫುಲ್ ಹ್ಯಾಂಡ್ ಜೊತೆಗೆ ಸಿನಿಮಾ ಓಪನ್ ಆಗ್ತಾ ಇರೋದ್ರಿಂದ ನಿಮ್ಮ ಕನಸುಗಳೆಲ್ಲ ಈಡೇರಲಿ. ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನ್ಯಾಷನಲ್ ಕ್ರಶ್ಗಳ ಮಧ್ಯೆ ಹೊಸ ಕ್ರಶ್ ಒಂದು ನಾವು ಅಂದ್ರೆ ನಮ್ಮ ಕೈಗೆ ಇಷ್ಟು ಸುಲಭವಾಗಿ ಸಿಗದೇ ಇರುವಷ್ಟು ಬ್ಯುಸಿ ಆಗಲಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಿ. ಇದಾಗಿತ್ತು ಉಪಾಧ್ಯಕ್ಷರು ಮತ್ತೆ ಅವರ ಪಾರ್ಟ್ನರ್ ಅಂಜಲಿ ಅವ್ರ ಜೊತೆಗಿನ ಮಾತು. 26ನೇ ತಾರೀಕು ಮರಿಬೇಡಿ. ಎಷ್ಟೇ ಬ್ಯುಸಿ ಇದ್ರೂ ಅವತ್ತು ರಜಾ ಇದೆ, ಗಣರಾಜ್ಯೋತ್ಸವ, ಒಳ್ಳೆ ದಿನ ಬಂದಿದೆ. ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮೂರಲ್ಲಿ ಏನು ಮಲ್ಟಿಪ್ಲೆಕ್ಸ್ ಇಲ್ಲ ಅಂತಂದರೆ ಸಿಂಗಲ್ ಸ್ಕ್ರೀನಲ್ಲಿ ಎಲ್ಲಿ ಬಂದಿದೆ ನೋಡಿ, ಪೇಪರ್ ಆ್ಯಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥಿಯೇಟ್ರಲ್ಲಿದೆ ಏನು ಅಂತ. ಹುಡುಕಿ ಹೋಗಿ ಸಿನಿಮಾ ನೋಡಿ. ನೋಡೋಣ, 1 ವಾರ ಆದಮೇಲೆ ನೋಡೋಣ, 2 ವಾರ ಆದಮೇಲೆ ನೋಡೋಣ,
ಅವೆಲ್ಲ ಬೇಡ. ಇಲ್ಲಿ ಜಂಜಾಟಗಳ ನಡುವೆ ಥಿಯೇಟ್ರ್ ಸಿಕ್ಕಿರುತ್ತೆ ಯಾವುದೋ ಒಂದು ಕನ್ನಡ ಸಿನಿಮಾಗೆ ಅಂತಂದಾಗ ಆ ಸಿನಿಮಾನ ಮೊದಲನೇ ವಾರನೇ ನಾವು ನೋಡಿ ಗೆಲ್ಸಿದ್ರೆ ಆ ಸಿನಿಮಾ ಮಾತ್ರ ಅಲ್ಲ, ಸಿನಿಮಾ ಇಂಡಸ್ಟ್ರಿನೇ ಗೆಲ್ಲುತ್ತೆ. ಹಾಗಾಗಿ ತಪ್ಪದೆ ಥಿಯೇಟ್ರಿಗೆ ಹೋಗಿ ಉಪಾಧ್ಯಕ್ಷನನ್ನು ನೋಡಿ ಹರಿಸಿ. ಹಾಗೆ ಚಿಕ್ಕಣ್ಣ ಮತ್ತು ಮಲೈಕಾ ಅವರ ಸಕ್ಸಸ್ಗೆ ನೀವೆಲ್ಲರೂ ಸಾಕ್ಷಿಯಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.